ವಿಜಯಪುರದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಮಹಾನಗರ ಪಾಲಿಕೆ ಕಟ್ಟಡದಲ್ಲಿ ನಿನ್ನೆ ಭಾರತೀಯ ದ್ರಾವಿಡ ದಲಿತ ಸೇನಾ ಹಾಗೂ ದಲಿತ ಪರ ಸಂಘಟನೆ ಕಾರ್ಯಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪನೆ ಮಾಡಿದ್ದರು. ಸ್ಥಾಪನೆಯಾದ ಮೂರ್ತಿಯನ್ನು ನಗರಸಭೆ ಅಧಿಕಾರಿಗಳು ತೆರವು ಮಾಡಿದ್ದರಿಂದ ಆಕ್ರೋಶಗೊಂಡ ಭಾರತೀಯ ದ್ರಾವಿಡ ದಲಿತ ಸೇನಾ ಸಂಘಟನೆ, ಭೀಮ್ ಆರ್ಮಿ ಹಾಗೂ ಬುದ್ಧ ಬಸವ ಅಂಬೇಡ್ಕರ್ ಸಂಘಟನೆಯಿಂದ ಮಹಾನಗರ ಪಾಲಿಕೆ ಆವರಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಮರುಸ್ಥಾಪನೆ ಮಾಡಬೇಕೆಂದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ವೇಳೆ ಮಹಾನಗರ ಪಾಲಿಕೆ ಮಹಾಪೌರರು ಹಾಗೂ ಉಪಮಹಾಪೌರರು ಆಗಮಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪನೆಗೆ ಸರಿಯಾದ ಸ್ಥಳ ಗುರುತಿಸಿ ಭವ್ಯ ಮೂರ್ತಿಯನ್ನು ಸ್ಥಾಪನೆ ಮಾಡುವುದಾಗಿ ಲಿಖಿತ ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಹಿಂತೆಗೆದುಕೊಂಡರು. ಯಾರು ಬರಲಿಲ್ಲ, ಅದಕ್ಕೆ ವಿಷಯ ಇಲ್ಲಿ ಹೇಳೇವಿ. ಯಾಕಂದ್ರೆ ಯಾವುದೇ ಒಂದು ಸರ್ಕಾರ ಇದ್ರೊಳಗೆ ಈಗ ಅವ್ರು ಹೇಳ್ತಿರ್ಬೋದು ಕಾನೂನು ಚೌಕಟ್ಟು ಬಿಟ್ಟು ಮಾಡ್ಯಾರ. ಈ ದೇಶದಲ್ಲಿ ಗೋರ್ಮೆಂಟ್ ಏನು ಯಾವುದೇ ಒಂದು ಸರ್ಕಾರದ ಒಂದು ಏನು ಜಾಗ ಇರ್ತದ, ಯಾವುದೇ ಆಡಳಿತ ಒಂದು ಮಂಡಳಿ ಇರ್ತದ, ಅಲ್ಲಿ ಬಾಬಾ ಸಾಹೇಬ್ರನ್ನ ಫೋಟೋ ಆಗಲಿ ಮೂರ್ತಿ ಹಾಕಿದ್ರೆ ಅದೇ ಪರ್ಮಿಷನ್, ಯಾವುದು ಪರ್ಮಿಷನ್ ಬೇಕಾಗಿಲ್ಲ. ಅದು ನೀವು ಏನು ಮಾಡಿರಿ ಕರೆಕ್ಟ್ ಅದದು. ಯಾಕಂದ್ರೆ ಈಗ ನಾವು ಸಹಕಾರ ಕೊಟ್ಟರು ಅದನ್ನು ಎಲ್ಲ ಆಡಳಿತ ಮಂಡಳಿ ಹೇಳ್ಯಾರ, ಅಧಿಕಾರಿಗಳು ಹೇಳ್ಯಾರ. ನಿಮ್ಮ ಹೋರಾಟದಿಂದ ಒಂದು ಈ ರಾಜ್ಯದಾಗೆ ಮಹಾನಗರ ಪಾಲಿಕೆಯಲ್ಲಿ ಯಾವುದೂ ಮೂರ್ತಿ ಇಲ್ಲ. ನಿಮ್ಮ ಹೋರಾಟದಿಂದ ಒಂದು ಈಗ ಸರ್ಕಾರದಿಂದ ಇಷ್ಟು, ಯಾಕಂದ್ರೆ ಈಗ ಇದನ್ನು ಒಪ್ಪಬೇಕಾಗ್ತದೆ. ಯಾರು ಅಡ್ಡ ಮಾತಾಡೋದಾಗಲಿ ಇದು ಮಾಡಬೇಡ್ದು ದಯವಿಟ್ಟು. ಕೂಡಿಸಿರ್ತಕ್ಕಂಥ ಮೂರ್ತಿ ಎಲ್ಲ ಐತೆ ಆಫೀಸ್ನಲ್ಲಿದೆ. ಬಟ್ ಈಗ ನೆಕ್ಸ್ಟ್ ಕೂಡಿಸ್ತಾರಂತಿರಲ್ಲ, ನಿನಗೆ ನಾನು ಹೇಳ್ತೀನಿ, ಮೂರ್ತಿಗೆ ಫೋಟೋಕ್ಕೆ ಏನು ವ್ಯತ್ಯಾಸ ಏನಿಲ್ಲ ಸರ್, ಅಷ್ಟೇ ಆಯ್ತು. ಆಮೇಲೆ ಈಗ ವಿಜೃಂಭಣೆಯಿಂದ ಆವರಣದಾಗ ಕೂಡಿಸ್ತಾರಂತಿರಲ್ಲ, ಏನು ಅದನ್ನೇ ಕೂಡಿಸ್ತಾರೋ ಬೇರೆ ಬೇರೆ ದೊಡ್ಡ ಪ್ರಮಾಣದ ಹಿಂಗೆ ತೊಂದು ಬುಕ್ಕ ತೊಂದೈತಿಲ್ಲ ಅದನ್ನೇ 7ನೇ ತಾರೀಕು ಮುಂದಿನ ಕಟ್ಟಿ ಕಟ್ಟಕ್ಕಾಗಲ್ಲ. 7 ದಿವಸನಾಗ ದೊಡ್ಡ ಮೂರ್ತಿ ಆಗ್ಬೇಕಾದ್ರೆ ಪ್ಲಾನ್ ಮ್ಯಾಗ ಮಾಡ್ಬೇಕಂತ 7ನೇ ತಾರೀಕು ತನ ಈ ಫೋಟೋ ಯಾರು ತೆಗೆಯೋದಿಲ್ಲ. ಕರೆಕ್ಟ್ ಅದ. ಈಗ ನೋಡ್ರಪ್ಪ, ನೀವು ಮಾಡೋದು ಅನಿಸ್ತದೆ. ಈಗ ಹಂಗೆ ಈ ದೇಶನಾಗ ಹಂಗೆ ಅದು ನಾವು ಹೋರಾಟ ಮಾಡಿ ತುಳಿದಾಗ್ಯದ ಪರಿಸ್ಥಿತಿ ಹಂಗೈತಿ. ಏನು ಮಾಡ ಎಲ್ಲರೂ ಹೇಳ್ತಾರೆ ವರ್ಲ್ಡ್ ನಾವು ತಾರೀಕಿಗೆ ನಾವು ಮೀಟಿಂಗ್ ಪಾಸ್ ಮಾಡಿ ಕಾನೂನಾತ್ಮನಾಗಿ ಅವ್ರು ಕುಡಿಸು ನಮಗೆ ಒಂದು ಭರವಸೆ ಕೊಟ್ಟಾಗ ಆ ಎಲ್ಲ ಸಂಘಟನೆ ಲೀಡರು ಮತ್ತು ಎಲ್ಲ ದಲಿತರು ಎಲ್ಲ ಮತ್ತು ಯುವಕರು ಏನು ನಮ್ಮಲ್ಲಿ ಸ್ಟ್ರೈಕ್ ಮಾಡಿದ್ರು, ಅವ್ರು ನಮ್ಮ ಮಾತಿಗೆ ಹೋಗೊಟ್ಟುಗಿಸಿ ಇವತ್ತು ಇದು ಮಾಡಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ. ನಾಳೆ ಬರುವಂತ 7ನೇ ತಾರೀಕಿಗೆ ಏನು ಮೀಟಿಂಗ್ ಅದ, ಜನರಲ್ ಬಾಡಿ ಮೀಟಿಂಗ್ನಾಗ ಅವರು ಟ್ರಾವ್ ಪಾಸ್ ಮಾಡಿ ಕಾನೂನು ಪ್ರಕಾರ ಅದಕ್ಕೆ ಪರ್ಮಿಷನ್ ತೊಗೊಂಡಿಸಿ ಈ ಹೊರಗಡೆ ಭಾಗದಲ್ಲಿ ಯಾವುದೇ ಮೂರ್ತಿ ಯಾವುದೇ ಇದು ನಾವು ಏನೂ ತರಹದ ಮಾಡುವುದಿಲ್ಲ. ಮತ್ತು 7ನೇ ತಾರೀಕು ಪಾಸ್ ಆದ್ಮೇಲೆ ಇವು ತೆರವುಗೊಳಿಸ್ತೀವಿ ಹೊತ್ತಿಸಿ ಅವರೆಲ್ಲರೂ ಅಪ್ನಿ ತಗೊಂಡು ಎಲ್ಲ ಲೀಡರ್ಸು ಮತ್ತು ಅಧಿಕಾರಿಗಳು ಸಮ್ಮುಖದಲ್ಲಿ ಆ ಯಾವುದೇ ಇರುವುದಿಲ್ಲ ಹೊತ್ತಿಸಿ ನಮ್ಮ ಅದು ಮಾತುಕತೆ ಆದ್ಮೇಲೆ 7ನೇ ತಾರೀಕನ ಇದು ಏನು ನಮ್ದು ಸ್ಟ್ಯಾಚ್ಯೂ ಅದ ಅದು ಇರಲಿ. ಇದು ಆದ್ಮೇಲೆ 7ನೇ ತಾರೀಕು ಮೀಟಿಂಗ್ ಆದ್ಮೇಲೆ ನಾವು ಹೊರಗಡೆ ಏನೈತಿ
ಅದು ಪಾಸ್ ಮಾಡಿಕೊಟ್ಟು ಅದಕ್ಕೆ ಮೀಟಿಂಗ್ ಪಾಸ್ ಆದಮೇಲೆ ಅದು ತೆರವುಗೊಳಿಸೋದು ಎಲ್ಲ ಎಲ್ಲ BJP ಇರಲಿ, JDS ಇರಲಿ, ಕಾಂಗ್ರೆಸ್ ಇರಲಿ, ಎಲ್ಲ ಸದಸ್ಯರು ಕೂಡ ಅದು ಒಪ್ಪಿದ್ದಾರೆ. ಎಲ್ಲ ಸದಸ್ಯರು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ. ಯಾವುದೂ ಪಾರ್ಟಿ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಕೂಡಿ ಮಾಡಿಕೊಡು ಅನ್ನೋದಕ್ಕೆ ಒಂದು ಎಲ್ಲ ಸದಸ್ಯರೆಲ್ಲ ನಾಮನಿರ್ದೇಶಕರ ಸದಸ್ಯರು ಅದ್ರ ಪ್ರಪ್ರಥಮವಾಗಿ ನಮ್ಮ ಮಾತಿಗೆ ಬೆಲೆಯನ್ನು ಕೊಟ್ಟು ಈ ಮುಷ್ಕರವನ್ನು ವಾಪಸ್ ತಗೊಂಡಂಥ ಎಲ್ಲ ನಮ್ಮ ಮುಖಂಡರಿಗೆ ನಾನು ಪ್ರಥಮವಾಗಿ ಧನ್ಯವಾದಗಳನ್ನು ಹೇಳ್ತೇವೆ. ಈಗ ತಾನೇ ನಮ್ಮ ಹಿರಿಯ ಮುಖಂಡರಾದಂತಹ ಅಬ್ದುಲ್ ರಾಜಾ ಕೋರ್ತಿ ಸರ್ ಹೇಳಿದರು, 7ನೇ ತಾರೀಕು ನಮ್ಮ GB ಮೀಟಿಂಗ್ ಇರೋದ್ರಿಂದ ನಾವು ಎಲ್ಲ 35 ಸದಸ್ಯರು ಕೂಡಿ ಆ GBಯಲ್ಲಿ ಪಾಸ್ ಮಾಡಿ ಈ ಮಹಾನ್ ನಾಯಕನ ಗೌರವದಿಂದ ನಮ್ಮ ಉಸ್ತುವಾರಿ ಸಚಿವರಾದಂತಹ MB ಪಾಟೀಲ್ ಸಾಹೇಬರ ವಿಶ್ವಾಸಕ್ಕೆ ತಗೊಂಡು ನಾವು ಎಲ್ಲ ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟು ಅದು ಏನು ಪದ್ಧತಿ ಪ್ರಕಾರ ಗೌರವಯುತವಾಗಿ ನಮ್ಮ ಮಹಾನಾಯಕನ ಪ್ರತಿಷ್ಠಾಪನೆ ಮಾಡಬೇಕು, ಅದ್ರ ಬಗ್ಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ನಾವು ವಿಶ್ವಾಸಕ್ಕೆ ತಗೊಂಡು ಮಾಡ್ತೀವಿ ಅಂತ ನಿಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಮ್ಮೆ ನಮ್ಮ ಮಾತಿಗೆ ಬೆಲೆ ಕೊಟ್ಟಂಥ ಎಲ್ಲ ನಮ್ಮ ಮುಖಂಡರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 33ನೇ ರಾತ್ರಿ ನಾವು ಇಲ್ಲಿ ಮಹಾನಗರ ಪಾಲಿಕೆ ಒಂದು ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಆ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ ಮೂರ್ತಿಯನ್ನ ಮಹಾನಗರ ಪಾಲಿಕೆ ಅಧಿಕಾರಿಗಳು ರಾತ್ರಿನೇ ತೆರವುಗೊಳಿಸಿದ್ರು. ಆ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಬೆಳಗ್ಗೆ ಎಲ್ಲ ರೈತರ ಸಂಘಟನೆಗಳ ಮುಖಂಡರು ನಾವು ಇವಕ್ಕೆಲ್ಲ ಜಮಾವಣೆಗೊಂಡು ಇಲ್ಲೊಂದು ದೊಡ್ಡ ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ದೀವಿ. ಈ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಎಲ್ಲರೂ ಬಂದರು. ಮತ್ತು ಮಹಾನಗರ ಪಾಲಿಕೆ ಆಗಿರ್ತಕ್ಕಂಥ ಕಮಿಷನರ್ ಅವರು ಕೂಡ ನಮ್ಮನ್ನ ಕರೆದು ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು. ಆದ್ರೂ ಕೂಡ ನಾವು ಯಾವುದಕ್ಕೂ ಜಗದೇ ಇದ್ದಾಗ ಅವರು 7ನೇ ತಾರೀಕಿಗೆ JB ಮೀಟಿಂಗ್ ಇದೆ, ಆ JB ಮೀಟಿಂಗ್ ಅಲ್ಲಿ ನಾವು ಪಾಸ್ ಮಾಡ್ತೀವಿ, ಅಂಬೇಡ್ಕರ್ ಮೂರ್ತಿಯನ್ನು ಇಲ್ಲಿ ಕೂರಿಸ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದರಿಂದ ನಮ್ಮ ಹೋರಾಟವನ್ನು ನಾವು ವಾಪಸ್ ತೆಗೆದುಕೊಂಡಿದ್ದೀವಿ. ಅಲ್ಲಿ ತನ ಈಗ ನಮ್ಮ ಬಾಬಾ ಸಾಹೇಬ್ ಮೂರ್ತಿ ಫೋಟೋನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. 7ನೇ ತಾರೀಕಿನ ಒಳಗೆ ಫೋಟೋ ಅಲ್ಲೇ ಇರ್ತೈತೆ. 7ನೇ ತಾರೀಕಿನ ನೋಡ್ಕೊಂಡು ಮುಂದಿನ ಒಂದು ವಿಚಾರಗಳು ನಾವು ನಮ್ಮೆಲ್ಲ ಸಂಘಟನೆ ಮುಖಂಡರು ಸೇರಿಕೊಂಡು ವಿಚಾರ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಸರ್. ಮಲ್ಲು ಜಲಗಿರಿ, ಭೀಮಾ ಜಿಲ್ಲಾ ದಕ್ಷಿಣ ವಿಜಯಪುರ. ವಂದನೆಗಳು. ನಿನ್ನೆ ಏನೋ ನಾವು ಸಾಯಂಕಾಲ 5:06 ಸುಮಾರಿಂದ ಬಾಬಾ ಸಾಹೇಬ್ ಮೂರ್ತಿಯನ್ನು ಇಲ್ಲಿ ಹೊಸದಾಗಿ ಅನಾವರಣ ಮಾಡಿದ್ದೇವಲ್ಲ, ಆ ಮೂರ್ತಿಯನ್ನು ರಾತ್ರಿ ನಸಿನ ಜಾವ ಮೂರ್ತಿಯನ್ನು ಅಲ್ಲಿಂದ ತೆಗೆದು ಎಲ್ಲಿ ಇಟ್ಟಿದ್ದಾರೆ ಗೊತ್ತಿಲ್ಲ. ಮತ್ತೆ ಆ ಮೂರ್ತಿಯನ್ನು ಇವತ್ತು ಎಲ್ಲ ಕಮಿಷನರು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಎಲ್ಲರೂ ಕೂಡಿ ಒಂದು ಮೀಟಿಂಗ್ ಮಾಡಿ ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಒಂದು ನಿರ್ಧಾರ ಮಾಡಿದ್ದಾರೆ. ಅವರು 7ನೇ ತಾರೀಕು ತನ ಅವ್ರು ಜವಾಬ್ದಾರಿ ತಗೊಂಡಿದ್ದಾರೆ. 7ನೇ ತಾರೀಕು ತನ ಬಾಬಾ ಸಾಹೇಬ್ ಫೋಟೋ ಅಲ್ಲೇ ಇರಬೇಕು. 7ನೇ ತಾರೀಕಿಗೆ ಆದ್ಮೇಲೆ ಅದು ಏನದ ಬಾಬಾ ಸಾಹೇಬ್ ಮೂರ್ತಿಯನ್ನ ಅವರು ಪೂರ ತೆರವುಗೊಳಿಸ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ. ನಮಗೆ ರೈಟಿಂಗ್ ಮುಖಾಂತರ ನಮಗೆ ಕೊಟ್ಟಿದ್ದಾರೆ. ಅವರು ಆ ರೈಟಿಂಗ್ ಮುಖಾಂತರ ತೆರವುಗೊಳಿಸ್ತೀನಿ ಮಾತು ಕೊಟ್ಟಿದ್ದಾರೆ. ಅಲ್ಲಿಂದ ಬಾಬಾ ಸಾಹೇಬ್ ಮೂರ್ತಿಯನ್ನು ಹೊರಗಡೆ ಮಾಡ್ತಾರೋ ಅಥವಾ ಒಳಗಡೆ ಮಾಡಿದ್ರೆ ಬಾಬಾ ಸಾಹೇಬ್ ಮೂರ್ತಿನೇ ಅಲ್ಲಿ ಕುಂದಿರ್ಬೇಕು, ಹೊರತಾಗಿರೆ ಮತ್ತೊಂದು ಯಾವುದೋ ಅಲ್ಲಿ ಕೂಡುವಂಗಿಲ್ಲ. ದಲಿತ ತರಬೇತಿ ಸೇನಾ ರಾಜ್ಯಾಧ್ಯಕ್ಷರು ರಮೇಶ್ ಕೌಲಿಗಿ.